ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಿಟಿ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಬರೋಬ್ಬರಿ 14,940 ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತಾ ಇತ್ತು. ಅದನ್ನ ಖಾಸಗಿ ಕಾಲೇಜುಗಳಿಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಖಾಸಗಿ ಕಾಲೇಜುಗಳು ಅದನ್ನ ಫಿಲ್ ಅಪ್ ಮಾಡ್ತಾರೆ. ಕೆಎನೇ ಮೂಲ ಉದ್ದೇಶ ಬಂದ್ಬಿಟ್ಟು ಯಾವ ರೀತಿ ಇತ್ತು ಅಂದ್ರೆ, ಈ ರೀತಿ ನಾವು ಸ್ಕ್ಯಾಮ್ನ ತಡಿತೀವಿ ಅಂತ ಹೇಳಿ ಹೊಸದಾಗಿ ರೂಲ್ಸ್ಗಳ ತಂದ್ರು. ಈಗ ಮತ್ತೆ ವೇಕೆಂಟ್ ಆಗಿತ್ತು, ವೇಕೆಂಟ್ ಆಗಿ ಉಳಿತವೆ ವರ್ಷ ಸೀಟ್ಗಳು ಕೂಡ ಎಲ್ಲ ಫಿಲ್ ಅಪ್ ಆಗೋದಿಲ್ಲ. ಆಲ್ಮೋಸ್ಟ್ ಟಾಪ್ಗಳು ಫಿಲ್ ಅಪ್ ಆಗ್ತವೆ, ಬಟ್ ಕೆಲವೊಂದು ಲಿಮಿಟೆಡ್ ಕೆಲವೊಂದು ಕಾಲೇಜುಗಳಲ್ಲಿ ಸೀಟ್ಗಳು ಉಳಿತವೆ. ಖಾಸಗಿಗಳು ತನ್ನ ವ್ಯಾಪ್ತಿಗೆ ಬಳಸಿಕೊಳ್ತವೆ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸಮಯ ಕೂಡ ನೀಡಿಲ್ಲ ಎಐಸಿಟಿ. ಆ ನಿಟ್ಟಿನಲ್ಲಿ ಮೂರನೇ ಸುತ್ತಿನಲ್ಲಿ ನಿಮಗೆ ಸೀಟು ಹಂಚಿಕೆ ನಂತರ ಹಂಚಿಕೆಯಾಗದೆ ಯಾವುದೆಲ್ಲ ಸೀಟ್ಗಳು ವೇಕೆಂಟ್ ಆಗಿ ಉಳಿತವೆ ಅದನ್ನ ವೃತ್ತಿಪರ ಕೋರ್ಸ್ಗಳ ಸೀಟ್ಗಳನ್ನ ಕೆಇಎ ಬಂದ್ಬಿಟ್ಟು ಖಾಸಗಿ ಕಾಲೇಜುಗಳಿಗೆ ಹಸ್ತಾಂತರ ಮಾಡುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಅಡ್ಮಿಷನ್ಗೆ ಟೈಮ್ ಸಿಕ್ಕಿದ್ರೆ ಖಾಸಗಿ ಕಾಲೇಜುಗಳು ಫಿಲ್ ಅಪ್ ಮಾಡ್ಕೋಬಹುದು. 15th ಲಾಸ್ಟ್ ಡೇಟ್ ಇದೆ. ಅಡ್ಮಿಷನ್ಗೆ ಟೈಮ್ ಸಿಗಲ್ಲ ಅನ್ಕೋತೀನಿ. ಸಿಗದವರು ವೇಕೆಂಟ್ ಆಗಿ ಉಳಿತದೆ. ಸಿಕ್ಕಿದ್ರೆ ಕೆ ವಿವೇಚನೆಯಿಂದ ಅಥವಾ ಪರ್ಮಿಷನ್ ತೆಗೆದುಕೊಂಡು ಇನ್ ಕೇಸ್ ಏನಾದ್ರು ಬರೋರು ಇಚ್ಛೆ ಪಟ್ರೆ ಅದನ್ನು ಕೂಡ ಅಲ್ಲಿ ಬಿಟ್ರೆ ಡೈರೆಕ್ಟ್ ಅಡ್ಮಿಷನ್ಸ್ ಅಂತ ಹೇಳಿ ಕಳೆದ ಬಾರಿ ಎಲ್ಲ ಕಂಡಕ್ಟ್ ಕೂಡ ಮಾಡಿದ್ದಾರೆ. ಡೈರೆಕ್ಟ್ ಅಡ್ಮಿಷನ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ನೇರವಾಗಿ ಅಡ್ಮಿಷನ್ಸ್ ಆಗ್ಬೋದು ತಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ. ಬಟ್ ಇಲ್ಲಿ ಯಾವ ರೀತಿ ಫೀಸ್ ಕಟ್ಟಬೇಕು ಎಲ್ಲ ಕೂಡ ಸೇಮ್ ಆಗಿರುತ್ತೆ. ಸೇಮ್ ಫೀಸ್ನೇ ಕಟ್ಟಿ ನೀವು ಹೋಗಿ ನಿಮ್ಮ ಇಚ್ಛೆ ಪಟ್ಟ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ಬೋದು. ಸರ್ಕಾರಿ ಫೀಸ್ ಕಟ್ತಾರೆ, ಬಟ್ ಖಾಸಗಿ ಕಾಲೇಜುಗಳಲ್ಲಿ ಇದೇ ಒಂದು ರೀತಿಯ ದಂಧೆ ಕೂಡ ಆಗುತ್ತೆ. ಅದು ಏನಾದ್ರು ಪರ್ಮಿಷನ್ಸ್ ಕೊಡ್ತಾರಾ, ಎಕ್ಸ್ಟೆಂಡ್ ಕೂಡ ಮಾಡ್ತಾರಾ ಅಂತ ನೋಡ್ಬೋದು. ಬಟ್ ಇದಕ್ಕೆ 15th ಲಾಸ್ಟ್ ಡೇಟ್ ಇರೋ ಕಾರಣ ಮೋಸ್ಟ್ಲಿ ವೇಕೆಂಟ್ ಆಗಿ ಉಳಿಯುವ ಸಾಧ್ಯತೆ ಕೂಡ ಇದೆ. ಅದನ್ನ ಕಾಯ್ದು ನೋಡೋಣ. ಒಟ್ಟು ಬಂದ್ಬಿಟ್ಟು 14,940 ಸೀಟ್ಗಳು ಕೂಡ ವೇಕೆಂಟ್ ಆಗಿದ್ದಾವೆ. ಇಂಜಿನಿಯರಿಂಗು 413 ಆರ್ಕಿಟೆಕ್ಚರ್ ಕೂಡ ಇರುತ್ತೆ. ಒಪ್ಪಂದ ಇತ್ತು, ಒಪ್ಪಂದ ಪ್ರಕಾರ ಅದನ್ನ ವಾಪಸ್ ಆಗಿ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಸೀಟುಗಳಿಗೆ ವಿತರಣೆಗೆ ಹೆಚ್ಚುವರಿ ಅವಕಾಶ ಕೊಡಬೇಕು ಅಂತ ಹೇಳಿ ಎಐಸಿಟಿಇಗೆ ರಾಜ್ಯ ಸರ್ಕಾರ ಮನವಿ ಕೂಡ ಮಾಡಿತ್ತು. ಅದರ ಅನುಮತಿ ಸಿಗದ ಕಾರಣ ಇನ್ನು ಪ್ರಕ್ರಿಯೆ ಬಾಕಿ ಇರುವಂತೆ ಇದು ಒಪ್ಪಂದಕ್ಕೆ ಸೀಟು ಹಿಂದಿರುಗಿಸಿದೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಎಐಸಿಟಿಇ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಪರ್ಮಿಷನ್ ಅದರ ವ್ಯಾಪ್ತಿಗೆ ಬರುತ್ತೆ. ಅದು ಪರ್ಮಿಷನ್ ಕೊಡಬೇಕು. ಅದನ್ನ ಮನವಿ ಕೂಡ ಮಾಡಿದ್ರು, ಅನುಮತಿ ಕೂಡ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ, ಇದನ್ನ ವಾಪಸ್ ನೀಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಇನ್ನು ಮೇನ್ ಥಿಂಗ್ ನೋಡೋದಾದ್ರೆ ವೈದ್ಯ ಕಾಲೇಜುಗಳು ವೈದ್ಯ ಕಾಲೇಜುಗಳಲ್ಲಿ 15% ಬಂದ್ಬಿಟ್ಟು NRI ಕೊಟ್ಟಕ್ಕೆ ಕೊಟ್ಟಿದ್ದಾರೆ. ಇದನ್ನ ಖಂಡಿಸಿ ಎಐಸಿಟಿ ಬಂದ್ಬಿಟ್ಟು ಧರಣಿ ಕೂಡ ಮಾಡಿದೆ. 400 MBBS ಸೀಟ್ಗಳ ಪೈಕಿ 600 ಸೀಟ್ಗಳನ್ನ ನೀವು ಹರಾಜು ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇದನ್ನ ಹೋರಾಟ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 50% ಕೊಟ್ಟಿರೋ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ. 15% ನೀವು ಈ ರೀತಿ ಕೊಟ್ರೆ ಇಲ್ಲಿ 25 ಲಕ್ಷ ವರ್ಷಕ್ಕೆ ಕೊಡಬಲ್ಲ, ನೀವು ಶ್ರೀಮಂತರಿಗೆ ಕೊಡ್ತೀರಾ, ಬಡವರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. 24 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಕೂಡ ಇದಾವೆ ರಾಜ್ಯದಲ್ಲಿ. ಅಲ್ಲಿ ಬರೋಬ್ಬರಿ 4,000 MBBS ಸೀಟ್ಗಳು ಕೂಡ ಇದಾವೆ. ಅದರಲ್ಲಿ ಹೊಸ ಕೊಟ್ಟದ ಮೂಲಕ ಬರೋಬ್ಬರಿ 600 ಸೀಟ್ಗಳನ್ನು ಕೂಡ ಹರಾಜು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸಾಕಷ್ಟು ಬೋಧನಾ ಹುದ್ದೆಗಳು ಖಾಲಿ ಇರ್ತವೆ. ಅದನ್ನ ಭರ್ತಿ ಮಾಡೋದಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ನಿಮಗೆ ಈ ರೀತಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು ತರಬೇಕು ಅನ್ನೋದನ್ನ ಬಿಟ್ಟು ನೀವು ಈ ರೀತಿ ಹೋಲಿಕೆ ಮಾಡ್ಬಿಟ್ಟು ಈ ರೀತಿ NRI ಕೋಟಾಗಳಿಗೆ ಸಿರಿವಂತರ ಪರ ನೀವು ಇದ್ದೀರಾ ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. 15% ಕೊಟ್ಟಿರೋ ಕಾರಣ ಬರೋಬ್ಬರಿ 600 ಸೀಟ್ಗಳು ಕೂಡ ಹರಾಜು ಮಾಡ್ತಾ ಇದ್ದಾರೆ ಅಂತ. 600 ಸೀಟ್ಗಳು ಇದ್ರೆ ಅದು ಸಾಕಷ್ಟು ಜನಕ್ಕೆ ಸಹಾಯ ಆಗ್ತಾ ಇತ್ತು. ನೀವು ಈ ರೀತಿ ಬಡವರ ಪರ ಇದ್ದೀರಾ, ಯಾರ ಪರ ಇದ್ದೀರಾ ಅಂತ ಹೇಳಿ ಎಐಸಿಟಿ ಕೂಡ ಹೇಳಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಮೂಲಕ ತಿಳಿಸಿ. ಸರ್ಕಾರ ಮಾಡಿರೋ ನಿರ್ಧಾರ ಸರಿನಾ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.